ಕಮಲ ಬಸದಿ ಅಥವಾ ಕಮಲ ಬಸ್ತಿ ಕರ್ನಾಟಕದ ಬೆಳಗಾವಿ, ಹಳೆಯ ಹೆಸರು ಬೆಳಗಾಂ ನಗರದ ಬೆಳಗಾವಿ ಕೋಟೆ ಒಳಗೆ ಇರುವ ಪ್ರಾಚೀನ ಜೈನ ದೇವಾಲಯವಾಗಿದೆ. ಇದು ನಗರದಲ್ಲಿನ ಅತ್ಯಂತ ವೈಭವಶಾಲಿ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಪರಂಪರಾ ತಾಣಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತ ಶಕ 1204ರಲ್ಲಿ ರೆಟ್ಟ ವಂಶದ ಆಳ್ವಿಕೆಯ ಕಾಲದಲ್ಲಿ ಕಾರ್ತವೀರ್ಯ ಚತುರ್ಥನ ಅರಮನೆಯ ಮಂತ್ರಿಯಾಗಿದ್ದ ಬಿರಚಿರಾಜ ಅವರು ನಿರ್ಮಿಸಿದರು. ಇದು ದಿಗಂಬರ ಜೈನ ಪಂಥಕ್ಕೆ ಸೇರಿದೆ. ಈ ದೇವಾಲಯದ ಪ್ರಧಾನ ದೇವರು 22ನೇ ತೀರ್ಥಂಕರರಾದ ಭಗವಾನ್ ನೇಮಿನಾಥರು. ಕಮಲ ಬಸದಿ ದೇವಾಲಯವು ನಂತರದ ಚಾಲುಕ್ಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದ್ದು, ಉತ್ತರ ಭಾರತೀಯ ಶೈಲಿಯ ಕೆಲವು ಪ್ರಭಾವಗಳನ್ನು ಹೊಂದಿದೆ. ಪ್ರಸ್ತುತ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಂರಕ್ಷಿಸಿ ನಿರ್ವಹಿಸುತ್ತಿದೆ. ಕಮಲ ಬಸದಿ ಎಂಬ ಹೆಸರು ಮುಖ್ಯ ಮಂಟಪದ ಮೇಲ್ಛಾವಣಿಯಲ್ಲಿ ಕೆತ್ತಲಾದ ದೊಡ್ಡ ಕಮಲಾಕಾರದ ಶಿಲ್ಪದಿಂದ ಬಂದಿದೆ. ಈ ಕಮಲದಲ್ಲಿ 72 ರೆಕ್ಕೆಗಳು ಇದ್ದು, ಅವು ಭೂತ, ವರ್ತಮಾನ ಮತ್ತು ಭವಿಷ್ಯದ ತೀರ್ಥಂಕರರನ್ನು ಸೂಚಿಸುತ್ತವೆ. ದೇವಾಲಯದ ಒಳಭಾಗದಲ್ಲಿ ಸುಂದರವಾಗಿ ಕೆತ್ತಲಾದ ಕಲ್ಲಿನ ಸ್ತಂಭಗಳು ಮತ್ತು ಸುಮತಿನಾಥ, ಪಾರ್ಶ್ವನಾಥ ಹಾಗೂ ಆದಿನಾಥ ಮುಂತಾದ ಜೈನ ದೇವತೆಗಳ ಶಿಲ್ಪಗಳು ಕಾಣಸಿಗುತ್ತವೆ. ಸೌಂದರ್ಯ, ಶಾಂತತೆ ಮತ್ತು ಆಧ್ಯಾತ್ಮಿಕತೆಯ ಸಮ್ಮಿಲನವಾಗಿರುವ ಕಮಲ ಬಸದಿ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಆಸಕ್ತರಿಗೆ ತಪ್ಪದೆ ಭೇಟಿ ನೀಡಬೇಕಾದ ಸ್ಥಳವಾಗಿದೆ.